ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತು ಮಕ್ಕಳೆಲ್ಲ ಊರಿಗೆ ಹೋಗಿದ್ವಿ. ನಮ್ಮೂರಿಗೆ ಅಲ್ಲಿ JCB ಬಂದಿತ್ತು ಟ್ರಂಚ್ ಹೊಡ್ಸೋಕ್ಕೆ. ಅಲ್ಲಿ ಆಟ ಆಡಿಕೊಂಡು ಆಮೇಲೆ ನಾವೇ ಎಳ್ನೀರು ಕಡ್ಕೊಂಡು ಬಂದ್ವಿ. ಆಮೇಲೆ ನಾವೇ ಅದನ್ನು ಕೆತ್ಕೊಂಡು ಕುಡಿತಾಯಿದ್ದೀವಿ. ಚೆನ್ನಾಗಿರುತ್ತಲ್ವ ನಾವೇ ಎಳ್ನೀರನ್ನೆಲ್ಲ ಕೆತ್ಕೊಂಡು ಕುಡಿಯೋಕ್ಕೆ. ಆಮೇಲೆ ಫನ್ ಟೈಮು ಮಣ್ಣಲ್ಲೆಲ್ಲ ಆಟ ಆಡಿದ್ರಲ್ಲ, ಹಾಗಾಗಿ ಅಲ್ಲೇ ನೀರಲ್ಲಿ ಆಟ ಆಡ್ಕೋತಾಯಿದ್ರು. ಅದು ಬಿಸಿನೀರು ಒಳಗಡೆಯಿಂದ ಬಿಸಿನೀರು ಇಟ್ಕೊಂಡ್ಬಂದು ಆಟ ಆಡ್ಕೊಂಡ್ರು ಮಕ್ಕಳು. ನಮಗೂ ನೋಡೋಕೆ ತುಂಬ ಖುಷಿ ಆಯಿತು. ಆಮೇಲೆ ಸಂಜೆ ಹೋದ್ವಿ, ಎಳ್ನೀರು ಕುಡ್ಕೊಂಡ್ವಿ. ಮತ್ತೆ ಇನ್ನೊಂದು ರೌಂಡ್ ಮರಕ್ಕೆ ಹತ್ತಿ ಕೆಡಿಸ್ಕೊಂಡು ನಮ್ಮ ಹೇಮಂತ್ ಹತ್ರ ಎಳ್ನೀರು ಕುಡ್ಕೊಂಡು ಬಂದ್ವಿ. ಆಮೇಲೆ ಸಂಜೆ ಆಗ್ತಾನೆ ಫಿಶ್ ಎಲ್ಲ ತರಿಸಿ ಕಲಸಿ ಇಟ್ಟಿದ್ದೆ, ಆಚೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು, ಗ್ರಿಲ್ ಮಾಡೋಣ ಅಂತ. ಮಸಾಲ ಎಲ್ಲ ಚೆನ್ನಾಗಿ ಹೀರ್ಕೊಂಡಿತ್ತು. ಅದನ್ನು ಬಾಳೆ ಎಲೆಯಲ್ಲಿ ಸುತ್ತಿ ಫಿಶನ್ನು ಹಿಂಗೆ ಕವರ್ ಮಾಡಿ ಅದನ್ನು ಗ್ರಿಲ್ ಮಾಡ್ಕೊಂಡ್ವಿ. ಬಾಳೆದೆಲೆಯಲ್ಲಿ ಚೆನ್ನಾಗಿ ಬರಲಿಲ್ಲ. ಆಮೇಲೆ ಮತ್ತೆ ತೊಗೊಂಡು ತವಾಗೆ ಮಾಡಿದೆ. ಇದ್ರದ್ದು ಫುಲ್ ವೀಡಿಯೋ ನೋಡಬೇಕಂದ್ರೆ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ರಶ್ಮಿ ಪ್ರೇಮ್ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ಇದ್ರದ್ದು ಫುಲ್ ವೀಡಿಯೋ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಫನ್ನಾಗಿದೆ. ಅದನ್ನು ನೋಡಿ ಎಂಜಾಯ್ ಮಾಡಿ. ಹಾಗೆ ಲಿಶಿ ಕಾಯ್ತಾ ಇದ್ಲು ನೋಡಿ, ಬಾಳೆದೆಲೆಯಲ್ಲಿ ಬರಲಿಲ್ಲ ಅಂತ ಒಂದು ತೊಗೊಂಬಂದು ಅದರಲ್ಲಿ ಮಾಡ್ತಾಯಿದ್ದೀನಿ. ಲಿಶಿಗೆ ಎಲ್ಲ ಬಾಯಿ ನೀರು ಬರ್ತಾಯಿತ್ತು. ಅದನ್ನು ನೋಡಿ ಎಷ್ಟು ಬೇಗ ತಿಂತೀನಪ್ಪ, ಬೇಗ ಮಾಡು ಅಂತ ಕೇಳ್ತಾನೆ ಇದ್ಲು. ಆಮೇಲೆ ಅದನ್ನು ಒಂದು ತವಾ ಮೇಲೆ ಹಾಕಿ ಬೇಯಿಸಿದ್ವಿ. ತುಂಬ ಚೆನ್ನಾಗಿ ಬಂತು ಆಮೇಲೆ ಟೇಸ್ಟು. ಮಕ್ಕಳು ಕೂಡ ಅವ್ರದ್ದು ಆಟ ಸಾಮಾನಲ್ಲಿ ಮಾಡ್ಕೋತಾ ಇದ್ದಾರೆ ಸೈಡಲ್ಲಿ. ಅಜ್ಜಿ ಅವ್ರಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಆಮೇಲೆಲ್ಲ ಫಿಶ್ ಎಲ್ಲ ಆಯಿತು. ಇದನ್ನು ಫಸ್ಟು ಪ್ರೇಮ್ ಅವ್ರಿಗೆ ಟೇಸ್ಟ್ ನೋಡೋಕ್ಕೆ ಅಂತ ಕೊಟ್ವಿ. ಅವರು ಟೇಸ್ಟ್ ನೋಡಿ ಭಾಳ ಚೆನ್ನಾಗಿದೆ, ಸೂಪರ್ ಅಂದರು. ಇದು ಸಂಜೆ ಅದೇ ಥರ ಮಸಾಲೆ ಮಾಡಿ ಚಿಕನ್ ತರಿಸಿದ್ವಿ. ಅದು ಚಿಕನನ್ನು ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಭಾಳ ಚೆನ್ನಾಗಿ ಮಸಾಲೆ ಹಿಡ್ದಿತ್ತು, ತುಂಬ ಟೇಸ್ಟಿಯಾಗಿತ್ತು.